ಸದಸ್ಯತ್ವ ಅಭಿಯಾನ ನಾವು ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ. ನಮ್ಮ ಯುವಕ ಪಡೆ ಆಗ್ಬೋದು, ನಮ್ಮ ಮುಖಂಡರಾಗ್ಬೋದು, ಹಿರಿಯರಾಗ್ಬೋದು, ಎಲ್ಲರೂ ಕಷ್ಟ ಬಿದ್ದಿದ್ದೀರ. ನಾನೊಬ್ಬನೇ ಅಲ್ಲ, ನಂದೇನು ಇಲ್ಲ ಇಲ್ಲಿ, ಎಲ್ಲ ನಿಮ್ಮದೇನೆ, ನೀವೇ ಕಷ್ಟ ಬಿದ್ದಿದ್ದೀರಿ. ಇದೇ ರೀತಿ ನೀವೆಲ್ಲ ದಯಮಾಡಿ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿಗಾಗ್ಬೋದು, ಜಿಲ್ಲಾ ಪಂಚಾಯತಿಗಾಗ್ಬೋದು ಅನುಕೂಲ ಆಗುತ್ತೆ. ನೀವೆಲ್ಲ ಸದಸ್ಯತ್ವ ಅಭಿಯಾನ, ಮಿಸ್ಕಾಲ್ ಅಭಿಯಾನ, ಆದ್ದರಿಂದ ತಾವೆಲ್ಲ ಸದಸ್ಯತ್ವ ನೋಂದಣಿ ಅಭಿಯಾನನ ಸ್ಟಾರ್ಟ್ ಮಾಡಿ. ಈಗಾಗಲೇ ಮಾಡಿದ್ದೀರಿ. ನಾವು 5ನೇ ಸ್ಥಾನದಲ್ಲಿದ್ದೀವಿ ರಾಜ್ಯದಲ್ಲಿ. ಇದು ಮೊದಲನೇ ಸ್ಥಾನಕ್ಕೆ ಬರಬೇಕು. ನಮ್ಮ ಮುಖಂಡರೆಲ್ಲ ಮನಸ್ಸು ಮಾಡಿದ್ರೆ ಇದು ಹಾಗೆ ಆಯ್ತದೆ. ನಮ್ಮ ಮುಖಂಡರು ಯಾವತ್ತೂ ಇದುವರೆಗೂ ಏನು ಮಾಡೋರು ಅಂದರೆ, ಇವತ್ತು ಕುಮಾರಸ್ವಾಮಿ ಅವ್ರನ್ನ ಅರ್ಜಿ ಹಾಕ್ಬಿಟ್ಟು ಹೋದ್ರೆ ಸಾಕು ಗೆಲ್ಲಿಸ್ತಾ ಇದ್ರಿ. ಅಂಥ ಮುಖಂಡರಿದ್ದೀರಿ ನಮ್ಮ ರಾಮನಗರದಲ್ಲಿ. ನಮ್ಮ ರಾಮನಗರ ತಾಲೂಕಿನ ಮುಖಂಡರು ಅಂದರೆ ನಮಗೆ ಅಪರಂಜಿ ಚಿನ್ನ. ಅದರಿಂದ ನಿಮ್ಮ ಬಗ್ಗೆ ನಾನು ವರ್ಣಿಸೋಕ್ಕೆ ನನಗೆ ಅಕ್ಷರಗಳೇ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾ, ನಮ್ಮ ನಿಖಿಲಣ್ಣರ ಬಗ್ಗೆ ಹೇಳಬೇಕು ಅಂದರೆ, ನಾವು ಇವತ್ತು ನಮಗೆ ಹುಡುಗರವರು, ನಾವೆಲ್ಲ ಏಜ್ ಆಗಿರುವಂಥವ್ರು, 50 ಮೇಲೆ ಇರುವಂಥವ್ರು, ಇಲ್ಲ 65 ವರ್ಷ 70 ವರ್ಷ ಆಗಿರೋರು ಕೂಡ, 75 ವರ್ಷ ಆಗಿರೋರು ಕೂಡ ಅವ್ರ ಥರ ಅರ್ಥಗರ್ಭಿತವಾಗಿ ಮಾತಾಡೋಕ್ಕೆ ನಮ್ಗೆ ಯಾರ ಕೈಲೂ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ನಮ್ಮ ಪ್ರಪಂಚದಲ್ಲಿ 100 ಅದ್ಭುತ ಅವೆ. 100 ಅದ್ಭುತದಲ್ಲಿ ನಮ್ಮ ನಿಖಿಲಣ್ಣರು ಒಬ್ಬರು ಅಂತ ನಾನು ಭಾವಿಸ್ತಾ, ಜನರೊಂದಿಗೆ ಜನತಾದಳ ಅಂತೇಳಿ ಇವತ್ತು ನಾವು ಪ್ರಾರಂಭ ಮಾಡಿದ್ದಲ್ಲ. ಈ ಜನತಾದಳ ಹುಟ್ಟಿದ್ದೇ ಜನರಿಂದ ಅಂತೇಳಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕೊಟ್ಟಂತ ಸಂದರ್ಭದಲ್ಲಿ ಈ ರಾಜ್ಯದ ಜನ ಹಳ್ಳಿಯಿಂದ ದೆಹಲಿವರೆಗೂ ಕರ್ಕೊಂಡೋಗಿ ದೇವೇಗೌಡರಿಗೆ ಅಧಿಕಾರದ ಒಂದು ಸ್ಥಾನವನ್ನ ಕೊಟ್ಟಂತ ಪುಣ್ಯಾತ್ಮರು ಯಾರಂದ್ರೆ ಈ ಹಳ್ಳಿಯ ಜನ, ಹಳ್ಳಿಯ ರೈತರು ಅನ್ನೋದನ್ನ ಈ ಜನತಾದಳ ಯಾವತ್ತೂ ಕೂಡ ಮರೆಯೋದಿಲ್ಲ. ಈ ಜನತಾದಳದ ಶಕ್ತಿ ಏನ ಇದೆ ಅಂದ್ರೆ ಅದು ಈ ರಾಜ್ಯದ ಜನರ ಶಕ್ತಿ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೋಸ್ಕರನೇ ನಿಖಿಲಣ್ಣವರು ಜನರಿಂದ ಜನತಾದಳ, ಜನರಿಗೋಸ್ಕರ ಇವತ್ತು ಜನತಾದಳ ಮುಂದೆ ಉಳಿಬೇಕು. ಈ ಜನತಾದಳನ ಉಳಿಸೋದು ಮತ್ತೆ ಜನತಾದಳನ ಅಧಿಕಾರಕ್ಕೆ ತರೋದು ಯಾರಿಗಾದ್ರೂ ಆ ಶಕ್ತಿ ಇದೆ ಅಂದ್ರೆ ಈ ಜನರಿಗೆ ಅಂತೇಳಿ ಈ ಜನರನ್ನ ಮುಂದೆ ಬಂದು ಇವತ್ತು ಇಡೀ ರಾಜ್ಯದ 30ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಇವತ್ತು ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಸೋಲು ಗೆಲುವು ಅಂತಕ್ಕಂಥದ್ದು ಅಣ್ಣ, ಒಂದು ಮಾತು ಹೇಳ್ತೇನೆ, ಅದು ಸರ್ವೇ ಸಾಮಾನ್ಯ. ಇವತ್ತು ನಾನು ನಿಮ್ಮ ಎದುರುಗಡೆ ನಿಂತು ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನನ್ನ 3 ಚುನಾವಣೆಯ ಸೋಲು ನನ್ನ ರಾಜಕಾರಣದ ಜೀವನಕ್ಕೆ ಒಂದು ಪರಿಪಕ್ವತೆಯನ್ನು ಗಳಿಸ್ಕೊಳ್ತಕ್ಕಂಥದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. 76,000 ಮತ ನನ್ನ ಪರವಾಗಿ ಕ್ರೋಢೀಕರಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ಇಲ್ಲಿ ನಾನು ಅಂತಕ್ಕಂಥದ್ದಲ್ಲ. ಆದರೆ ಬಹುಶಃ ನಾನು ಇಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿನ್ನೆ ನಮ್ಮ ಮಾಜಿ ಶಾಸಕರು ಒಬ್ಬರು ಮನೆಗೆ ಭೇಟಿ ಕೊಟ್ಟಿದ್ದೆ. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನೋಡಿ ನೀವು ಇಂದಿನ ಚುನಾವಣೆಯಲ್ಲಿ ಇನ್ನೊಂದು ಸ್ವಲ್ಪ ಕುಮಾರಣ್ಣ ಅವ್ರ ಜೊತೆ ಹೆಗಲ್ ಕೊಟ್ಕೊಂಡು ಅವ್ರು ಪಂಚರತ್ನ ಕಾರ್ಯಕ್ರಮ ಮಾಡ್ತಾ ಇದ್ರು. ನೀವು ಇನ್ನೊಂದು ಕಡೆ ಇನ್ನೊಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೀವು ಹೋಗಬೇಕಾಗಿತ್ತು, ಹೋಗಿದ್ರೆ ಇನ್ನೊಂದು 10-20 ಸೀಟ್ ನಮ್ಮ ಪಕ್ಷ ಕಾಣ್ಬೋದಾಗಿತ್ತು ಅಂತ ನಿನ್ನೆ ಒಬ್ಬರು ಮಾಜಿ ಶಾಸಕರು ನನಗೆ ಸಲಹೆ ಕೊಡ್ತಾ ಇದ್ರು. ಆದರೆ ನಾನು 3-4 ತಿಂಗಳು, ಬಹುಶಃ ಡಿಸೆಂಬರ್ 17ನೇ ತಾರೀಕು ಕುಮಾರಣ್ಣನ ಹುಟ್ಟುಹಬ್ಬ ಆದ ಮಾರನೇ ದಿನ ತೋಟದಿಂದ ಸೀದಾ ಬಂದ್ವು. ನಮಗೆ ಅಲ್ಲಿ ನಗರ ಪ್ರದೇಶದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕುಮಾರಣ್ಣವರು ರಾಮನಗರದ ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ರು ನಿಮ್ಮ ಎದುರುಗಡೆ. ನಿಮ್ಮೆಲ್ಲರ ಸಹಕಾರ ಅವತ್ತು ಚುನಾವಣೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಪ್ರತಿ ಹಳ್ಳಿ ತಿರುಗಿದ್ದೀರಣ್ಣ, ಕಾಲ್ನಡಿಗೆಯಲ್ಲಿ ತಿರುಗಿದ್ದೀನಿ. ಟೌನ್ನಲ್ಲಿ ನೀವು 3 ಮಾಡಿ 4 ಮಾಡಿ ಹತ್ಸಿ ಇಳಿಸಿ ಚೆನ್ನಾಗಿ ನನ್ನನ್ನು ಓಡಾಡಿಸಿದ್ದೀರಿ. ಓಡಾಡಿದೆ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ.